ಇವತ್ತಿನಿಂದ ನಿಮ್ಗೆ ನೀವು ಹೇಗೆ ನಿಮ್ಮೊಳಗೆ ಇನ್ನೂ ಆಳವಾದ ಸ್ಥಿತಿಗೆ ಹೋಗ್ಬೇಕು. ಈ ಒಂದು ಅದ್ಭುತವಾದ ಪುಸ್ತಕ ಶ್ರೀ ರಮಣ ಮಹರ್ಷಿಗಳೊಡನೆ ಮಾತುಕತೆ. ಇದರಲ್ಲಿ ನಾವು ಹೇಗೆ ಇನ್ನೂ ನಮ್ಮೊಳಗೆ ಮೌನವಾಗಿ ಹೋಗೋದಕ್ಕೆ ಸಾಧ್ಯ? ಯಾಕೆಂದ್ರೆ ಮೌನ ಮಹರ್ಷಿ ಇವರ ಟೀಚಿಂಗ್ಸ್ ಅನ್ನ ಇಡೀ ಈ ಒಂದು ಪುಸ್ತಕದ ಎಲ್ಲಿ ನಾನು ಮುಖ್ಯ ಅಂತ ಅದನ್ನ ಮಾರ್ಕ್ ಮಾಡಿ ಒಂದಷ್ಟು ಈ ಕುರಿತು ಹೇಳ್ಬೇಕು ಅಂತ ಇದ್ದೇನೋ ಅದನ್ನ ದಿನ ಸ್ವಲ್ಪ ನಿಮ್ಗ ಈ ಕುರಿತು ಇವತ್ತಿನಿಂದ ಮೌನದ ಅಭ್ಯಾಸ ನಾವು ಹೇಗೆ ಈ ಮೌನವನ್ನ ದೈನಂದಿನ ಜೀವನದಲ್ಲಿ ತಗೊಂಡು ಹೋಗ್ಬೇಕು, ನಮ್ಮ ಆಳವಾದ ಧ್ಯಾನ ಸ್ಥಿತಿಗೆ ನಾವು ಅದನ್ನ ಯಾವ ರೀತಿ ಉಪಯೋಗ ಮಾಡ್ಕೋಬೇಕು ಅನ್ನೋದನ್ನ ಇವತ್ತು ಆರಂಭದಲ್ಲಿ ಒಂದಷ್ಟು ಸಂಗತಿಗಳನ್ನ ಗಮನಿಸಿ. ಈಗ ನೀವು ಕುಂತಿದ್ದೀರಿ, ಕಣ್ ತೆಗೆಯೋರು ಕಣ್ ತೆಗೆದಿದ್ದೀರಿ, ಇನ್ನು ಧ್ಯಾನದಲ್ಲಿರೋರು ಧ್ಯಾನದಲ್ಲಿದ್ದೀರಿ. ಕಣ್ ತೆಗೆದವರು ಧ್ಯಾನದಲ್ಲಿದ್ದವರಂತೂ ಬಾಡಿ ರಿಲ್ಯಾಕ್ಸ್ ಮಾಡಿದಿರಿ, ಕಣ್ ತೆಗೆದವರು ಸ್ವಲ್ಪ ಚೇಂಜಸ್ ಮಾಡಿದಿರಿ. ಎಲ್ಲಿ ಹೇಗೆ ಚೇಂಜಸ್ ಇದೆಯೋ ಹಾಗೆ ರಿಲ್ಯಾಕ್ಸ್ ಮಾಡಿ ಬಾಡಿ. ಒಂದಿಷ್ಟು ಕದಲಿಸ್ಬೇಡಿ, ರಿಲ್ಯಾಕ್ಸ್ ಇರ್ಲಿ, ಒಂದಿಷ್ಟು ಕದಲೋದಕ್ಕೆ ಬಿಡಿ. ಆ ದೇಹ ನಿಶ್ಚಲವಾದಾಗ ಶಕ್ತಿ ಸಂಚಾರ, ಆ ಶಕ್ತಿಯ ತರಂಗಗಳು ನಮ್ಮ ಅನುಭವಕ್ಕೆ ಬರ್ತವೆ. ಅದೇ ರೀತಿ ನಾವು ಮಾನಸಿಕವಾಗಿ ಪ್ರಶಾಂತ ಆದಾಗ, ಯಾವುದೇ ಆಲೋಚನಾ ರಹಿತ ಸ್ಥಿತಿನಲ್ಲಿ, ಯಾವುದೇ ರೀತಿಯ ಆಲೋಚನೆಗಳಿಂದ ರಹಿತವಾದ ಸ್ಥಿತಿನಲ್ಲಿರುವ ಇದು ಒಂದು ಪ್ರಶಾಂತ ಸ್ಥಿತಿಗೆ ಬಂತು. ದೇಹ ಯಾವ ಸ್ಥಿತಿಗೆ ಬರುತ್ತೆ ಅಂದ್ರೆ, ನನಗೀಗ ಮಾತಾಡೋ ಅವಶ್ಯಕತೆ ಅನಿಸ್ತಾ ಇಲ್ಲ, ನಾನೀಗ ನೆಮ್ಮದಿಯಿಂದ ಇರ್ಬೇಕು, ಮೌನವಾಗಿ ಇರ್ಬೇಕು ಅಂತ ತನ್ನಷ್ಟಕ್ಕೆ ತಾನೇ ಅನುಭವ ಮಾಡ್ತೀವಿ. ಈ ಸ್ಥಿತಿನ ನಾವು ಅನುಭವಿಸಿದ್ರೆ ಮನವಚನ ಕಾಯ ಅಂತ ಕರೀತಾರೆ. ಮನಸ್ಸಿನಿಂದಲೂ, ವಚನದಿಂದಲೂ ಮತ್ತು ದೇಹದಿಂದಲೂ ಅಶುದ್ಧಿ ಅನ್ನೋದು ಎಲ್ಲಿಂದ ಬರುತ್ತೆ? ಆ ಮೌನದಿಂದ, ನಿಶ್ಚಲ ಸ್ಥಿತಿಯಿಂದ ಶುದ್ಧೀಕರಣ ಬರುತ್ತೆ. ಕಲಕಿದ ನೀರು ನಿಶ್ಚಲ ಸ್ಥಿತಿನಲ್ಲಿದ್ದಾಗ ತಿಳಿಯಾದಂತೆ ನಿಶ್ಚಲ ಸ್ಥಿತಿಯಲ್ಲಿ ಮನವಚನ ಕಾಯ ಈ ಮೂರು ಶುದ್ಧೀಕರಣದ ಸ್ಥಿತಿಯಲ್ಲಿ ಬರುತ್ತೆ. ದೇಹ ಶುದ್ಧಿ, ಮನಃಶುದ್ಧಿ, ವಚನ ಶುದ್ಧಿ ಅಂದ್ರೆ ಬೇರೆ ಏನೂ ಅಲ್ಲ, ಆ ಪರಮ ಮೌನ ಸ್ಥಿತಿ, ಪರಮ ನಿಶ್ಚಲ ಸ್ಥಿತಿ. ನಾವು ಆಳವಾದ ಸ್ಥಿತಿನಲ್ಲಿ ಹೋಗ್ಬೇಕು, ನಾವು ಇನ್ನಷ್ಟು ಆ ಎಲ್ಲವನ್ನ ನಾವು ದರ್ಶನ ಮಾಡ್ಬೇಕು, ನಮ್ಮ ಆ ಪರಮಾತ್ಮನ ಸ್ಥಾಯಿಯನ್ನ ನಾವು ಅನುಭವಿಸ್ಬೇಕು ಅಂತ ನಮಗ್ ಅಪೇಕ್ಷೆ ಇದ್ರೆ ಈ ಮೌನವನ್ನ ನಾವೇ ಅಭ್ಯಾಸ ಮಾಡ್ಬೇಕು. ದೈಹಿಕ ಸ್ತರದಲ್ಲಿ ಮೌನ, ಇಂದಿನಿಂದ ಪ್ರತಿದಿನ ಇಡೀ ದಿನ ಆಗುವಂತ ನಿಮ್ಮ ದೈಹಿಕ ಚಟುವಟಿಕೆಗಳ ಮೇಲೆ ನೀವು ನಿಗಾ ಇಡಬೇಕು. ಅನಾವಶ್ಯಕವಾಗಿ ದೇಹ ಕದಲ್ಕೊಡು, ಅನಾವಶ್ಯಕವಾಗಿ ದೇಹ ಕದಲ್ತಾ ಇದೆ, ಶೇಕ್ ಆಗ್ತಾ ಇದೆ ಅಂದ್ರೆ ಈ ದೇಹದ ಮೇಲೆ ನಮಗೆ ನಿಯಂತ್ರಣ ಇಲ್ಲ ಅಂತ ಅರ್ಥ. ಯಾರಿಗೆ ದೇಹದ ಮೇಲೆ ನಿಯಂತ್ರಣ ಇಲ್ಲವೋ ಅವರು ಮನಸ್ಸಿನ ಮೇಲೆ ನಿಯಂತ್ರಣ ಸಾಧಿಸಲಾರರು. ಯಾರಿಗೆ ಮನಸ್ಸಿನ ಮೇಲೆ ನಿಯಂತ್ರಣ ಇಲ್ಲವೋ ಅವರಿಗೆ ವಚನದ ಮೇಲೆ ಎಂದೂ ನಿಯಂತ್ರಣ ಬರಲು ಸಾಧ್ಯವಿಲ್ಲ. ಸುಮಾರು ಜನ ಪ್ರಶ್ನೆ ಕೇಳ್ತಾರೆ, ನಾನಿಷ್ಟೆಲ್ಲಾ
ಮಾತಿನ ಮೇಲೆ ಹಿಡಿತ ಸಾಧಿಸಲಿಕ್ಕೆ ನಾನು ಎಷ್ಟೆಲ್ಲ ಪ್ರಯತ್ನ ಮಾಡ್ತೀನಿ, ಆದ್ರೆ ಕೆಲವೊಂದ್ಸಲ ನನಗೆ ಅರಿವಿಲ್ದಂತೆ ಇಂಥ ಮಾತುಗಳು ಬರುತ್ತೆ. ಹಾಗಾದರೆ ಮನಸ್ಸಿನ ಚಂಚಲತೆ ಎಷ್ಟಿದೆ ಅನ್ನೋದನ್ನ ಗಮನಿಸಿ. ನಿಮಗೆ ನೀವೇ ಮೌಲ್ಯಮಾಪಕರು, ನಿಮಗೆ ನೀವೇ ಅಂಕಗಳನ್ನ ಕೊಡೋರು, ನಿಮಗೆ ನೀವೇ ಅಂಕಗಳನ್ನ ಪಡ್ಕೊಳ್ಳೋರು. ನೀವೇ ಪ್ರಾಧ್ಯಾಪಕ, ನೀವೇ ವಿದ್ಯಾರ್ಥಿ. ಈ ಸ್ಥಿತಿ ಜೀವನ ಪೂರ್ತಿ ನನ್ನನ್ನ ಅಸೆಸ್ಮೆಂಟ್ ಮಾಡೋರು, ನನ್ನನ್ನ ಮೌಲ್ಯಮಾಪನ ಮಾಡೋರು, ಮೌಲ್ಯಾಂಕನ ಮಾಡೋರು ಬೇರೆ ಯಾರೂ ಇಲ್ಲ. ನಾನೇ ಮೌಲ್ಯಾಂಕನ ಮಾಡ್ಕೋಬೇಕು. ನಾನೇ ಮೌಲ್ಯಾಂಕನ ಮಾಡ್ಕೋಬೇಕು ಅಂದ್ರೆ ಆ ಎಚ್ಚರದ ಸ್ಥಿತಿ ನನಗಿರ್ಬೇಕು. ಮಾಸ್ಟರ್ಸ್, ನನಗೆ ಆಳವಾದ ಧ್ಯಾನ ಬೇಕು, ನನಗೆ ಇಷ್ಟೆಲ್ಲ ಆತ್ಮನ ಅನುಭವಗಳು ಬೇಕು, ನಾನು ಈ ಸ್ಥಿತಿಯನ್ನ ಪಡ್ಕೋಬೇಕು ಅನ್ನೋಂತ ಚಡಪಡಿಕೆ ಇದ್ದವರು, ಅನ್ನೋಂತ ಕಾಳಜಿ ಇದ್ದವರು ಈ ಅಭ್ಯಾಸವನ್ನ ಇವತ್ತಿನಿಂದ ಆರಂಭಿಸಿ. ಇದು ಮೌನದ ಅಭ್ಯಾಸ. ಇಂದಿನಿಂದ ಈ ಮೌನಕ್ಕೆ ಸಂಬಂಧಪಟ್ಟಂತೆ ಕೆಲವು ದಿನಗಳವರೆಗೆ ರಮಣ ಮಹರ್ಷಿಗಳ ಟೀಚಿಂಗ್ಸ್, ಬೋಧನೆಗಳ ಮುಖಾಂತರ ಮತ್ತು ಇನ್ನೂ ಹಲವು ಮಾಸ್ಟರ್ ಬೋಧನೆಗಳ ಮುಖಾಂತರ ನಾವು ಇನ್ನಷ್ಟು ಆಳವಾಗಿ ನಮ್ಮೊಳಗೆ ಇಳಿಯೋಣ. ಇಂದಿನಿಂದ ಮೌನದ ಅಭ್ಯಾಸ. ಅತಿ ಅಗತ್ಯ ಇದ್ರೆ ಪ್ರಶ್ನೆ ಕೇಳಿ, ಅಗತ್ಯ ಇರುವಷ್ಟೇ ಮಾತುಗಳನ್ನ ಬಳಸಿ. ಈ ಸ್ಥಾಯಿಯನ್ನ ನೀವೇ ಮೇಂಟೈನ್ ಮಾಡ್ಕೊ. ದೇಹದ ನಿಶ್ಚಲತೆ, ಮನಸ್ಸಿನ ಪ್ರಶಾಂತತೆ, ಮಾತುಗಳಲ್ಲಿ ಮೌನ. ಆವಾಗ ನಿಮ್ಮೊಳಗೆ ಒಂದು ಗ್ರಿಡ್, ಎನರ್ಜಿ ಗ್ರಿಡ್, ಒಂದು ಆ ತರಂಗಗಳ ಆ ಪ್ರಕಂಪನದ ಸ್ಥಿತಿ ಏನಿರುತ್ತೋ ಅದು ನಿಮ್ಮ ಅನುಭವಕ್ಕೆ ಬರುತ್ತೆ. ಮಿಕ್ಕಿದ್ದನ್ನ ನಾಳೆ ರೆಗ್ಯುಲರ್ ಆಗಿ ಆರಂಭಿಸೋಣ. ಥ್ಯಾಂಕ್ ಯು ಮಾಸ್ಟರ್ಸ್. ಥ್ಯಾಂಕ್ ಯು ಸೋ ಮಚ್.